ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KASTA NaN ಕಂಡಕ್ಟರ್ ಮತ್ತು ಇನ್ನೂ ವಿವಿಧ ಹುದ್ದೆಗಳೇನಿದ್ವು 300ಕ್ಕೂ ಅಧಿಕ ಅವುಗಳ ಒಂದು ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ, ಸೇಫ್ ಕೋರ್. ಬಟ್ ಇವತ್ತು ನಾನು ಕೆಟಗರಿ ವೈಸು PDP SC ST ಕೆಟಗರಿ 1 2A 2B 3A 3B ಮತ್ತು ಜನರಲ್ ಎಲ್ಲ ಕೆಟಗರಿಯು ಚಾರ್ಟ್ ಮೂಲಕ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಓಕೆ, PWD ಎಲ್ಲಷ್ಟು ಅವುಗಳ ಪ್ರಕಾರ ನಿಮ್ಮ ಒಂದು ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತೇಳಿ ನೀವು ನೋಡ್ಬೋದು ಸ್ನೇಹಿತರೆ. ಕೊಟ್ಟಿದ್ದೇನೆ, ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ಬೋದು. STA NaN ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2026. ಇಲ್ಲಿ ಎಕ್ಸಾಮ್ ಡೇಟ್ ಬಂದುಬಿಟ್ಟು ನಿಮಗೆ ಗೊತ್ತಾಗಿದೆ 25/1/2026. ಕೆಟಗರಿ ವೈಸು ಕಟ್ ಆಫನ್ನು ಹೇಳ್ತಿದ್ದೀನಿ. ನೀವು GM ನೋಡ್ಬೋದು. GMದು ಕಟ್ ಆಫ್ ನಾನು 155ರಿಂದ 170 ಹಾಕಿದ್ದೀನಿ. ಬಟ್ ನೀವೆಲ್ಲ ಅಂದ್ಕೋಬೋದು ಅದು ಹೈಯೆಸ್ಟ್ ಅಂತ. ಬಟ್ 155 150ಕ್ಕಿಂತ ಹೆಚ್ಚು ಮಾಡಿದವರು ಸಹ ಆಧಾರ. ಯಾಕೆ, ಮೊನ್ನೆ ರಿಸಲ್ಟ್ ಬಿಟ್ಟಾಗ ಗೊತ್ತಾಯಿತು 150ಕ್ಕಿಂತ 155ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಇದ್ದಾರೆ ಅಂತೇಳಿ. ಇದರ ಬಗ್ಗೆ ಇವತ್ತು ನಾಳೆ ಒಂದು ಸ್ಕೋರ್ ಕಾರ್ಡ್ ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ಬಿಟ್ಟಾಗ ನಮಗೆ ಫುಲ್ ಡೀಟೇಲಾಗಿ ಗೊತ್ತಾಗುತ್ತೆ ಯಾರು ಎಷ್ಟು ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ ಅಂತೇಳಿ. ಓಕೆ, ಇನ್ನು ನೆಕ್ಸ್ಟು OBC ಅಂತಂತಂದರೆ 2A 2B 3A 3B ಈ ಕೆಟಗರಿ ಅವ್ರದ್ದು ಎಷ್ಟಿರಬೇಕು ಅಂತ ನೋಡಿದಾಗ ಸೇಮ್ ಕೆಟಗರಿ 1 ಕೆಟಗರಿ 2A 2B 3A 3B ಈ ಒಂದು ಕೆಟಗರಿಯವರು 150ರಿಂದ 160 ಇರಬೇಕಾಗ್ತದೆ. ಬಟ್ ಇದು ಫೈನಲ್ ಅಂದರೆ 1:1 ಸೆಲೆಕ್ಟ್ ಆಗುವಂಥ ಒಂದು ಕಟ್ ಆಫ್ ಅಂದ್ಕೊಳ್ರಿ. ಓಕೆ, ಇನ್ನೂ ಸಹ ಕಡಿಮೆ ನಿಲ್ಲಬಹುದು. ಓಕೆ, 1:3 ಅಂತಂತಂದರೆ 130 ಇದ್ದವರು ಸಹ 2A 2B 3A 3B ಅವರು ಸೆಲೆಕ್ಟ್ ಆಗ್ಬೋದು ಸ್ನೇಹಿತರೆ. ಓಕೆ, ಇನ್ನು SC STಗೆ ಬಂದರೆ ಇನ್ನು SC STಗೆ 140ರಿಂದ 150 ಅಂದರೆ ಇದು ಜಾಸ್ತಿ ಕಟ್ ಆಫ್ ಆಗ್ತದೆ ಸ್ನೇಹಿತರೆ. ಓಕೆ, ಬಟ್ ಇದಕ್ಕಿಂತ ಕಡಿಮೆ ನಿಲ್ತದೆ. ನೀವೇನು ನೋಡ್ತಾ ಇದ್ದೀರಲ್ಲ, ಇಷ್ಟೊಂದು ಹೈಯೆಸ್ಟ್ ನಿಲ್ಲಲ್ಲ. SCಗೆ ಒಂದು 120ರಿಂದ 130 ಇದ್ದವರು ಅಥವಾ 110 ಇದ್ದವರು ಸಹ 1:3 ಹೋಗ್ಬೋದು. ನೆಕ್ಸ್ಟು STಗೂ ಸಹ ಅಷ್ಟೇ 130 170 ಇದ್ದವರು. ಇದು 140 ಅಂತಂದರೆ ಎಷ್ಟು ಇತ್ತು ಅಂತಂದರೆ ಫೈನಲಿ 100% ಸೆಲೆಕ್ಟ್ ಆಗ್ತೀರಾ ಅಂತೇಳಿ ಫೈನಲ್. ಯಾಕಂದರೆ ಪೋಸ್ಟ್ಗಳು ಕಡಿಮೆ. ಇನ್ನು EWS ನಿಮಗೆ ಅನ್ವಯಿಸಲ್ಲ. ಇನ್ನು ಕೆಟಗರಿ 1 ಬಂದರೆ 106ರಿಂದ 130. ಓಕೆ, 106ರಿಂದ 130. ಇನ್ನು PWD ಅಂತಂದರೆ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳದ್ದು, ಇವ್ರದ್ದು 100ರಿಂದ 90ರಿಂದ 100 ಅಥವಾ 110 ಇದ್ರೂ ಸಹ ಸೆಲೆಕ್ಟ್ ಆಗುವಂಥ ಚಾನ್ಸ್ ಇರ್ತದೆ. PWD ಕ್ಯಾಂಡಿಡೇಟ್ ಇದ್ದವರು ಅಷ್ಟಿದ್ರೂ ಸಹ ನೀವೇನು ಮಾಡ್ತೀರಿ ಅಂತಂದರೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಇದು ಒಂದು ಓವರಾಲ್ ಆಗಿ ಒಂದು ನಮಗೆ ಕಟ್ ಆಫನ್ನು ಹೇಳಿರುವಂಥದ್ದು. ಇಷ್ಟು ಕಟ್ ಆಫ್ ಇತ್ತು ಅಂತಂದರೆ ಈಗೇನು ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ ಅಷ್ಟಲ್ಲ, ನಾನು ಸಹ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಹೇಳಿದ್ದೀನಿ. ಓಕೆ, ಅದನ್ನು ನೀವು ಅದರನುಸಾರವಾಗಿ ನಿಮ್ಮ ಸ್ಕೋರ್ ಇತ್ತು ಅಂತಂದರೆ ನೀವು 100% ಸೆಲೆಕ್ಟ್ ಆಗ್ತೀರಿ ಅಂತೇಳಿ ಅರ್ಥ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.